ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ವ್ಲಾಗಿಂಗ್ ಜರ್ನಿಲಿ ಇದು ನಮ್ಮ ಡೇ ಟು ವ್ಲಾಗ್ ಆಗಿರುತ್ತೆ. ನಮ್ಮ ಫಸ್ಟ್ ವಿಡಿಯೋಗೆ ನಿಮ್ಮ ಕಡೆಯಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಆ್ಯಂಡ್ ಸಪೋರ್ಟ್ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಪೋರ್ಟ್ ಸಿಗುತ್ತೆ ಅಂತ. ಸೊ ಹೀಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಡೇ ಟು ವ್ಲಾಗ್ ಶುರು ಮಾಡೋಣ. ಆ್ಯಸ್ ಯೂಶಲಿ ನಮ್ಮ ಮಾರ್ನಿಂಗ್ 5 o'clockಗೆ ಶುರುವಾಗಿ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಸೊ ಇವತ್ತು ಕರ್ಬೇವಿನ ಸೊಪ್ಪನ್ನ ತಗೊಳ್ತಾ ಇದ್ದೀನಿ. ಸೊ ನಿನ್ನೆ ವಿಡಿಯೋದಲ್ಲಿ ಮೆಂತ್ಯ ಕಾಳು ತೊಗೊಳ್ತಾ ಇರೋದನ್ನ ನೋಡಿದ್ದೀರಾ ನೀವು. ಆಲ್ಟರ್ನೇಟಿವ್ ಡೇಸ್ನಲ್ಲಿ ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪನ್ನ ತೊಗೊಳ್ತೀವಿ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಕರ್ಬೇವಿನ ಸೊಪ್ಪು ಹೇರ್ ಗ್ರೋತ್ಗೆ ಕೂಡ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಯೂಶ್ವಲಿ ನಮ್ಮ ಮನೇಲಿ ಮಾರ್ನಿಂಗ್ ಆರ್ ನೈಟ್ ಮುದ್ದೆ ಇದ್ದೇ ಇರುತ್ತೆ. ಸೊ ಈಗ ಸ್ಕೂಲ್ ರಜಾ ಇರೋದ್ರಿಂದ ಸೊ ಒನ್ ಟೈಮ್ ಮುದ್ದೆನೇ ಮಾಡಿಬಿಡ್ತೀನಿ. ಆಲ್ರೆಡಿ ಸಾಂಬಾರು ರೆಡಿಯಾಗಿತ್ತು. ಈಗ ಮುದ್ದೆಗಿಟ್ಟು ಬಾಗಿಲಿಗೆ ನೀರು ಹಾಕಿ ಬರೋಷ್ಟರಲ್ಲಿ ಮುದ್ದೆ ತಿರುವಕ್ಕೆ ರೆಡಿ ಇತ್ತು. ಸೊ ಮುದ್ದೆ ತಿರುವಿಟ್ಟು ಅನಿಲ್ ಅವ್ರಿಗೆ ಟಿಫನ್ ಕೊಟ್ಟು ಅವ್ರ ಆಫೀಸ್ಗೆ ಹೋದ್ಮೇಲೆ ಒಂದು 10 minutes ಬ್ರೇಕ್ ತಗೊಂಡು ಗ್ರ್ಯಾಟಿಟ್ಯೂಡ್ ಬರೆದು ಅದಾದಮೇಲೆ ಸ್ನಾನ ಮಾಡಿ ದೀಪ ಹಚ್ಚೋದಿತ್ತು. ಸೊ ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಕಿನ್ ಕೇರ್ ಮಾಡಿ ಆಮೇಲೆ ಸ್ನಾನ ಮಾಡಿ ಬಂದು ಈಗ ದೇವ್ರಿಗೆ ಹೂವು ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಿ ಮುಗಿಸ್ತೀನಿ. ಸೊ ನಿನ್ನೆ ಇಟ್ಟಿದ್ದ ಕನಕಾಂಬರ ಹೂವು ಚೆನ್ನಾಗಿತ್ತು, ಅದನ್ನು ತೆಗಿಯೋದಕ್ಕೆ ಮನಸ್ಸಾಗಿರಲಿಲ್ಲ. ಅದು ಇರಲಿ ಅಂತ ಹಾಗೆ ಬಿಟ್ಟು ಸಾಮಂತಿಗೆ ಹೂವನ್ನು ಇಟ್ಟು ಪೂಜೆ ಮುಗಿಸ್ದೆ. ಸೊ ಇಷ್ಟಾಗಿತ್ತು ನನ್ನ ಮಾರ್ನಿಂಗ್ ರೊಟೀನ್. ಇದು ಮತ್ತೆ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈವ್ನಿಂಗ್ ಸಾಂಬಾರು ಮಾಡಬೇಕಿತ್ತು 1 ಟೈಮ್ಗೆ ಆಗೋಷ್ಟು. ಸೊ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿನ ನಮ್ಮ ಮನೆಯವ್ರು ನನಗೆ ಹೇಳ್ಕೊಟ್ಟಿದ್ರು, ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ. ಸೊ ಏನು ಅಂದರೆ ಹುರಿದವರೆಕಾಳು ಸಾರನ್ನ ಮಾಡ್ತಾಯಿರೋದು. ಸೊ ಅದಕ್ಕೆ ಸಿಂಪಲ್ಲಾಗಿ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಲೂಗೆಡ್ಡೆ, ಹುರಿದಿಟ್ಟಿರೋ ಅವರೆಕಾಳು, ಇದಿಷ್ಟೇ. ಫಸ್ಟೇ ಅವರೆಕಾಳನ್ನ ಹುರಿದಿಟ್ಕೋಬೇಕು. ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಆಮೇಲೆ ಟೊಮೊಟೊನ ಬೇಯಿಸ್ಕೊಂಡು ಒಗ್ಗರಣೆ ಕೊಡಬೇಕು. ಆ್ಯಕ್ಚುಲಿ ಇದನ್ನು ನಾನು ಮಾತಾಡ್ತಾನೆ ವಿಡಿಯೋ ರೆಕಾರ್ಡ್ ಮಾಡಿರೋದು. ಸೊ ನಮ್ಗೆ ಗೊತ್ತಿಲ್ಲದೇ ಬ್ಯಾಕ್ಗ್ರೌಂಡಲ್ಲಿ ಟಿ ವಿ ಹಾಕಿದ್ದೆ. ಸೊ ಅದು ಮ್ಯೂಸಿಕೆಲ್ಲ ಬಂದಿತ್ತು. ಸೊ ಹಾಗಾಗಿ ಮತ್ತೆ ಇದನ್ನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ರೆಸಿಪಿ ಮಾಡ್ಕೊಳ್ಳೋದು ತುಂಬ ಈಸಿ. ಬ್ಯಾಚುಲರ್ಸ್ ಕೂಡ ಮಾಡ್ಕೋಬಹುದು. ಅಡುಗೆ ಮಾಡದೇ ಇರೋರು ನೋಡಿ ಕಲಿಬೋದು. ಸೊ ಈರುಳ್ಳಿ ಬೆಂದಮೇಲೆ ಟೊಮೊಟೊ ಹಾಕಿ, ಟೊಮೊಟೊ ಬೇಗ ಬೇಯಲಿ, ಒಂದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅದೆಲ್ಲ ಬೆಂದ ಮೇಲೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಈ ಕಡೆಯಲ್ಲಿ ಮುದ್ದೆಗೂ ಇಟ್ಟಿದ್ದೆ, ಅದನ್ನು ಮಾಡ್ತಾಯಿದ್ದೀನಿ. ಟೊಮೊಟೊ ಬೆಂದಿದೆ ಅಂತ ಗೊತ್ತಾದಮೇಲೆ ಅವರೆಕಾಳನ್ನ ಹಾಕ್ತಾಯಿದ್ದೀನಿ. ಅವರೆಕಾಳು ಹಾಕಿ ಒಂದು ಸ್ವಲ್ಪ ಮಸಾಲೆ ಜೊತೆನೇ ಫ್ರೈ ಮಾಡಿ ಆಲೂಗೆಡ್ಡೆ ಹಾಕಿ ಅದು ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಬೇಯಿಸಬೇಕು. ಇದು ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಮಾಡ್ಕೊಳ್ಳೋ ರೆಸಿಪಿ. ಇದನ್ನು ಹಳ್ಳಿಗಳ ಕಡೆ ಜಾಸ್ತಿ ಮಾಡ್ತಾರೆ. ನಮ್ಮ ಮನೆಯವರೇ ನನಗೆ ಇದನ್ನು ಹೇಳ್ಕೊಟ್ಟಿದ್ದು. ಅವರು ಹೇಳ್ಕೊಟ್ಟಿದ್ದಂಗೆ ನಾನು ಇದನ್ನು ಕುಕ್ ಮಾಡಿದ್ದೀನಿ. ಆ್ಯಂಡ್ ಇದು ಇಷ್ಟ ಆಗಿತ್ತು ನಮ್ಮ ಡೇ 2ನ ವ್ಲಾಗ್.